ಕಪ್ಪು ಬಟ್ಟೆ ಬರೋದು ಅವ್ರಿಗೆ ಇಲ್ಲಿ ಬರಬಾರ್ದು. ಮಲ್ಲಿಕಾರ್ಜುನ್ ಅವರಿಗೆ ಸಿಂಗಲರ ಮಾತಾಡಿದ್ದಾನೆ. ಮಂತ್ರಿಯವರು, ಅವರೊಬ್ಬರು ಮಂತ್ರಿಯವರು, ಅವರು ಮುಸ್ಲಿಂ ಸಮಾಜದ ಮುಖಂಡರು, ರಾಜ್ಯ ಮುಖಂಡರಲ್ಲ, ರಾಷ್ಟ್ರ ಮುಖಂಡರು ಅವರು. ಅಂಥವ್ರಿಗೆ ಅವನು ಬಂದಿಲ್ಲದ್ರೇನು, ಅವನಿಗೆ ಬರೋದಿಲ್ಲ ಒಳ್ಳೆಯದು, ಅವ್ನು ಬೇಕಾಗಿಲ್ಲ ನಮಗೆ ಅಂತ ಹೇಳ್ಯಾನೆ. ಅವನು ಯಾರಿರಲಿ ಬರೋಕ್ಕೆ? ಈ ಥರ ಮಾತುಗಳಾಡಿ ಮತ್ತೆ ಯಾಕಂದ್ರೆ ಅವನು ಕರ್ಕಳಿಸ್ಬೇಕು. ಇವರು ಒಂದು ಮೆಸೇಜ್ ಕೊಡ್ಬೇಕು. ಅವರು ಮಲ್ಲಣ್ಣ ಆಗಲಿ ನಾವು ಹೇಳಿದ್ದು ತಪ್ಪಾಯಿತು, ನಾವು ಹೇಳದಿದ್ದು ಬಾಯ್ದ ಬಂದುಬಿಡ್ತು ಅಂತ ಹೇಳಿ ಬಂದರೆ ನಮ್ಮ ಎಲ್ಲ ಇಡೀ ಜನ ಒಂದಾಗಿ ಇವತ್ತು ಕಾಂಗ್ರೆಸ್ಸಿಗೆ ದೊಡ್ಡ ಶಕ್ತಿಯಾಗಿ ನಿಂತಿರ್ತಾರೆ. ಭಾಳ ಇವರು ನಮ್ಮ ನಾಯಕರಿಗೆ ನೊಂದಿಸಿದ್ರು. ಆದರೂ ಕೂಡ ಹೈಕಮಾಂಡ್ ಮೇರೆಗೆ ಇವತ್ತು ಬೀದರ್ ಜಮೀರ್ ಖಾನ್ ಸಾಹೇಬರು ಬರ್ತಾ ಇದ್ದಾರೆ. ನಾವೆಲ್ಲ ಒಂದಾಗಿ ನಿಂತೀವಿ. ಇದು 100% ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀವಿ. ಜಮೀರ್ ಅಹಮದ್ ಖಾನ್ ಸಾಹೇಬರು ಈ ಒಂದು ಸರಿ ನಮ್ಮ ಓಣೆಗೆ ಬಂದರೆ ಕಾಂಗ್ರೆಸ್ 10-20 ಸಾವಿರ ಲೀಡಿಂದ ಗೆಲ್ಲುತ್ತೆ ಅಂತ ನಾವು ಆಶ್ವಾಸನೆ ಕೊಡ್ತೀವಿ. ಸದ್ಯಕ್ಕೆ ನಾವು ಕಾಂಗ್ರೆಸ್ ಪಕ್ಷದವರೆಲ್ಲ ಈ ಸೇರ್ಕೊಂಡಿದ್ದಾರಲ್ಲ, ಆಲ್ಮೋಸ್ಟ್ ಪ್ರೀತಿಯಿಂದ ಬಂದಿರೋ ಜನ. ನಾವು ಈ ಸಲ ಜಮೀರ್ ಅಹಮದ್ ಖಾನ್ಗೆ ವೆಲ್ಕಮ್ ಮಾಡೋಕ್ಕೆ ಬಂದಿವಿ. ಆದರೆ ನಾವು ಈ ಸಲ ಕಾಂಗ್ರೆಸ್ಗೆ ಮತ ಹಾಕಲ್ಲ. ಜಮೀರ್ ಅಹಮದ್ ಖಾನ್ ಸಾಹೇಬರ ಆಗಮನದಿಂದ ಇಡೀ ಎಲ್ಲ ಕಾಂಗ್ರೆಸ್ ಪರಿವಾರ ಇವತ್ತು ಭಾಳ ಸಂತುಷ್ಟವಾಗಿದೆ. ದಾವಣಗೆರೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಸೀಟ್ ಕೇಳಿದ್ರು, ಸೀಟ್ ಅವರು ಕೊಟ್ಟಿಲ್ಲ. ತಿರ್ಗಾ ಸಾಹೇಬರು ಇಲ್ಲಿ ಬರಬಾರ್ದು ಅಂತ ತೀರ್ಮಾನ ತೊಗೊಂಡಿದ್ರು. ತಿರ್ಗಾ ಸಿದ್ದರಾಮಯ್ಯ ಸಾಹೇಬರು ಪ್ರೆಜರಿಂದ ತಿರ್ಗಾ ಇಲ್ಲಿ ಬರ್ತಾವ್ರೆ ಕ್ಯಾನ್ವಾಸ್ಗೆ. ನಮ್ಮ ಸಾಹೇಬರು ಇಲ್ಲ ಅಂದರೆ ಮುಸ್ಲಿಂ ಶೋಟ್ ಬೀಳೋದೇ ಇಲ್ಲ. ಸಾಹೇಬರು ಪವರ್ ಆ ಥರ ಐತೆ. ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿ ಹೊರ ಕೇಳೋರೆ ಬರ್ತಾವ್ರೆ.